ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ಹಾಗೆ ದುನಿಯಾ ವಿಜಯ್ ಸರ್ ಬಂದಿದ್ದಕ್ಕೆ ನಮ್ಗೆ ಒಂದು ಆನೆ ಬಲ ಬಂದಂಗಾಯ್ತು. ಹಾಗೆ ರಂಗನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ನವೀನ್ ಸರ್, ಥ್ಯಾಂಕ್ ಯು. ತುಂಬಾ ಖುಷಿ ಆಗುತ್ತೆ. ಈ ದಿನಕ್ಕೋಸ್ಕರ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೆ. ಫೈನಲಿ ಸಾಂಗ್ ಲಾಂಚ್ ಆಗಿದೆ. ಈ ಸಾಂಗ್ ಹಿಂದೆ ತುಂಬಾ ಜನ ಕಷ್ಟಪಟ್ಟಿದ್ದಾರೆ. ಮೊದಲನೇದಾಗಿ ಸುರಾಗ್ ಸಾಗರ್, ನಮ್ಮ ಡೈರೆಕ್ಟರು, ಹಾಗೆ ಅವ್ರ ಜೊತೆ ಸಹನಾ, ಅವ್ರ ವೈಫ್, ಅವರು ಈ ಸಾಂಗ್ ನ ತುಂಬಾ ಚೆನ್ನಾಗಿ ಕ್ಯೂರೇಟ್ ಮಾಡಿದ್ದಾರೆ. ನಕುಲ್ ಅಭ್ಯಂಕರ್ ಆಗಿರ್ಲಿ, ಇಲ್ಲ ರ್ಯಾಪರ್ ಗುಬ್ಬಿ ಆಗಿರ್ಲಿ, ಸೇಫ್ ಅವ್ರ ಆಗಿರ್ಲಿ, ಎಲ್ಲರೂ ಒಂದೇ ರೂಮ್ ಅಲ್ಲಿ ಕುತ್ಕೊಂಡು ಈ ಸಾಂಗ್ ನ ಮಾಡಿರೋದು. ಎಲ್ಲ ಒಟ್ಟಿಗೆ ಒಂದು ಕೊಲಾಬ್ರೇಷನ್ ಆಗಿ ಒಂದು ಒಳ್ಳೆ ಕೊಲಾಬ್ರೇಟಿವ್ ಎಫರ್ಟ್ ಅಲ್ಲಿ ಈ ಸಾಂಗ್ ನ ಮಾಡಿರೋದು. ಹಾಗೆ ತಾರಕ್ ಮಾಸ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ವಾಟ್ ಎ ವಂಡರ್ಫುಲ್ ಮ್ಯಾನ್. ಥ್ಯಾಂಕ್ ಯು ತಾರಕ್ ಮಾಸ್ಟರ್ ಫಾರ್ ಗಿವಿಂಗ್ ಅಸ್ ಬ್ಯೂಟಿಫುಲ್ ಸಾಂಗ್. ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅವ್ರು ಹಾಕಿರೋ ಎಲ್ಲ ಸ್ಟೆಪ್ ನಾವು ಮಾಡಕ್ ಆಗ್ಲಿಲ್ಲ, ಅದು ಟ್ರೈ ಮಾಡಿದೀವಿ. ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಹಾಗೆ ಜಗ್ಗಿ ಮಾಸ್ಟರ್ ಇರ್ಬೋದು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ನೀವು ಒಂದು ಒಳ್ಳೆ ಎಫರ್ಟ್ ಹಾಕ್ಬಿಟ್ಟು ನಮ್ಮ ಹತ್ರ ಮಾಡ್ತಿದ್ದೀರಾ, ಥ್ಯಾಂಕ್ ಯು. ಹಾಗೆ ಶೈನ್ ಅವರು ನಮ್ಗೆ ಒಂದು ಒಳ್ಳೆ ಬ್ರದರ್ ರೀತಿಯಲ್ಲಿ ನಿಂತ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ತರ ನಮ್ಗೆ ಈಗೋ ಮುಂದೆ ಬರ್ದೇ ಇರೋ ತರ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ರಿಷಿಕಾ ನಾಯಕ್ ಅವರು ನಮ್ಗೆ ಒಳ್ಳೊಳ್ಳೆ ಸೀನ್ಸ್ ಅಲ್ಲಿ ನಮ್ಗೆ ಕೊಲಾಬ್ರೇಟಿವ್ ಆಗಿ ಅವರು ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ನಮಗೂ ಇಂಪ್ರೂವ್ ಮಾಡಕ್ಕೆ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ. ಕೊನೆಯದಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಿಷಿಕಾ, ನಿಮ್ಗೆ ಹೆಂಗ ಅನ್ಸ್ತು ಹಾಡು? ನೀವಿದ್ರೆ ಆ ಸ್ಟೆಪ್ಸ್ ಎಲ್ಲ ಓಕೆನಾ? ಅವ್ರಿಗೆ ಪ್ರಾಬ್ಲಿ ಗೊತ್ತಿತ್ತು ನನ್ಗೆ ಮಾಡಕ್ ಬರಲ್ಲ, ಅದಕ್ಕೆ ಸಾಂಗ್ ಅಲ್ಲಿ ಹಾಕಿರ್ಲಿಲ್ಲ. ಬಟ್ ನನ್ ಸೆಟಲ್ ಇದೆ ಅಂಡ್ ನಾನು ಎಫರ್ಟ್ ನೋಡಿದ್ದೀನಿ ಎಲ್ಲರದ್ದು. ರ್ಯಾಪರ್ಸ್ ಆಗ್ಲಿ, ತಾರಕ್ ಮಾಸ್ಟರ್ ಆಗ್ಲಿ, ನಮ್ ಡೈರೆಕ್ಟರ್ ಸಹನಾ, ನಮ್ ಆಕ್ಟರ್, ಎಂಟೈರ್ ಡಾನ್ಸ್ ತುಂಬಾ ಎಫರ್ಟ್ ಹಾಕಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ ಈಗ ನೋಡಿ. ನಾನು ಆಲ್ರೆಡಿ ತುಂಬಾ ಒಂದು 100 ಟೈಮ್ಸ್ ನೋಡಿದ್ದೀನಿ ಮುಂಚೆ, ಬಟ್ ಈ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಇನ್ನೂ ಜಾಸ್ತಿ ಖುಷಿ ಆಗ್ತಿದೆ. ಅಂಡ್ yes, I'm very excited, I'm very happy, and thank you everyone, ದುನಿಯಾ ವಿಜಯ್ ಸರ್, ನವೀನ್ ಶಂಕರ್, ರಂಗನಾಥ್ ಸರ್, ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ. ನಮ್ ಪ್ರಮೋಷನ್ ಇವತ್ತಿನ ಈ ಸಾಂಗ್ ಮೂಲಕ ಸ್ಟಾರ್ಟ್ ಆಗ್ತಿದೆ. ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ಬೀಯಿಂಗ್ ಹಿಯರ್ ಅಂಡ್ ಸಪೋರ್ಟಿಂಗ್ ಆರ್ ಟೀಮ್, ಅಂಡ್ ಟು ಎವ್ರಿಬಡಿ ಎಲ್ಸ್ ಹಿಯರ್, ಪ್ರೆಸ್, ಮೀಡಿಯಾ, ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಇದು ಪ್ರಮೋಷನ್ ತುಂಬಾ ಡಿಫಿಕಲ್ಟ್ ಜರ್ನಿ ಆಗೋಗಿದೆ ನಮ್ ಫಿಲ್ಮ್ಸ್ ಎಲ್ಲ ಫಿಲ್ಮ್ಸ್ಗೆ. ಸೊ ಐ ಹೋಪ್ ನಿಮ್ ಎಲ್ಲರ ಸಪೋರ್ಟ್ ನಮ್ ಜೊತೆ ಇರುತ್ತೆ ಈ ಜರ್ನಿಯಲ್ಲಿ. ಥ್ಯಾಂಕ್ ಯು. ಸರಿ, ನನ್ನ ಪಾತ್ರ ಬಗ್ಗೆನಾ? ಸೊ ಅದೇ ಈ ಫಿಲ್ಮ್ ಅಲ್ಲಿ ನಿದ್ರಾದೇವಿ ಪಾತ್ರದಲ್ಲಿ ಬರ್ತೀನಿ. ಇಲ್ಲ, ನಾನ್ ಇವರಿಬ್ರು ನಿದ್ರೆ ಮಾಡಿರ್ತಾರೆ. ಹೌದು, ಇಲ್ಲ ಮಲಕ್ಷ ಪೂರ್ತಿ ಹೇಳಂಗಿಲ್ಲ. ಅದೇ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಕತೆ ಬಗ್ಗೆ. ಬಟ್ ಇದು ಒಬ್ಬ ನಿದ್ದೆ ಬರ್ದಿರೋ ಹುಡುಗಿನ ಕತೆ ಸರ್. ಸೊ ಅವನ ಲೈಫಲ್ಲಿ ಏನೇನು ಟ್ರಾಮಾ ಆಗಿರುತ್ತೆ, ಅದರಿಂದ ಹೇಗೆ ಹೊರಗಡೆ ಬರ್ತಾನೆ ಅನ್ನೋದು ಒಂದು ಸ್ಮಾಲ್ ಲೈನ್. ಈ ಸಿನಿಮಾದಲ್ಲಿ ಮೇಜರ್ ಆಗಿ ನಾನು ಲೀನ್ ಆಗಿರ್ಬೇಕಾಗಿತ್ತು, ವೆಯ್ಟ್ ಲೂಸ್ ಮಾಡ್ಬೇಕಾಗಿತ್ತು. ಸೊ ಅದೊಂದು ಒಳ್ಳೆ ಚಾಲೆಂಜ್ ಇತ್ತು. ಹಾಗೆ ಆಕ್ಟಿಂಗ್ ಅಲ್ಲಿ ಆಗಿರ್ಲಿ, ನಾವು 2 months ಇಂದಾನೆ ನಾವು ರಿಹರ್ಸಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಡೈರೆಕ್ಟರ್ ಆಗಿರ್ಲಿ, ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಲಿ, ತುಂಬಾ ಸಪೋರ್ಟಿವ್ ಆಗಿ ನಮ್ಗೆ ರಿಹರ್ಸಲ್ ಏನೇನ್ ಬೇಕು ಎಲ್ಲ ಮಾಡ್ತಿದ್ದಾರೆ. ಏನ್ ಕೊಟ್ರು ಮಾಡ್ತೀವಿ ಸರ್, ಬಂದಿರೋದು ಮಾಡೋಣ ಅಂತ. both of our lines are very different, madam. Our line ಇದೆ, ನಮ್ದು ಡೆಫಿನೆಟ್ಲಿ. ಅಂದ್ರೆ ನಾವು ಎಲ್ಲ ಹಂತದಲ್ಲೂ ನಾವು ಫೈಟ್ ಮಾಡ್ಕೊಂಡೇ ಬಂದಿದ್ವಿ ಮೇಡಮ್. ಪ್ರೊಡ್ಯೂಸರ್ ಜೊತೆ ಆಗಿರ್ಲಿ, ಡೈರೆಕ್ಟರ್ ಜೊತೆ ಆಗಿರ್ಲಿ, ಕೊರಿಯೋಗ್ರಾಫರ್ ಜೊತೆ ಆಗಿರ್ಲಿ, ಎಲ್ಲರ ಹತ್ರನೂ ಫೈಟ್ ಮಾಡ್ಕೊಂಡೇ ಬಂದಿದ್ದೀವಿ.
ಸೊ ಇವಾಗ ಕಂಟೆಂಟ್ ನಿಮ್ಮ ಮುಂದೆ ಬಂದ್ರೆ ಕನ್ನಡ ಜನತೆ ಕೈ ಹಿಡಿಯೋದು ಎಲ್ಲ ನಿಮ್ ಬಿಟ್ಟಿದ್ದು. ಈ ಫಿಲ್ಮ್ಗೆ ಒಂದು 10 kg ಲೂಸ್ ಮಾಡ್ಬೇಕಾಗಿತ್ತು. ಸೊ ಇದು ಒಬ್ಬ ಇನ್ಸಾಮ್ನಿಯಕ್ ಆಗಿರೋದ್ರಿಂದ ಅವ್ನು ನಿದ್ದೆ ಬರ್ದಿರೋದ್ರಿಂದ ಹಾಗೆ ಒಂದು ಕ್ರಿಕೆಟ್ ಕೋಚ್ ಕ್ಯಾರೆಕ್ಟರ್ ಇತ್ತು. ಸೊ ಅದರಿಂದ ನಾನು ಒಂದು 10 kg ಲೂಸ್ ಮಾಡ್ಬೇಕಾಗಿತ್ತು. ಸೊ ಅದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡು ಶೂಟ್ ಮಾಡಿದೆ. ಅಂಡ್ ಆಲ್ಸೋ ಲೈಕ್ ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್ ವಿ ಹ್ಯಾಡ್ ಟು ರಿಯಲಿ ಗೆಟ್ ಇನ್ ಟು ದ ಸೀನ್ ಆಫ್ ದ ಕ್ಯಾರೆಕ್ಟರ್. ಸೊ ನಾನು ಮತ್ತೆ ನಮ್ಮ ಡೈರೆಕ್ಟರ್ ಇಬ್ರು ಒಟ್ಟಿಗೆ ಕುತ್ಕೊಂಡು ರಿಹರ್ಸಲ್ಸ್ ಮಾಡಿ, ಹೀರೋನವ್ರ ಜೊತೆ ರಿಹರ್ಸಲ್ ಮಾಡಿ, ಹಾಗೆ ಶೈನ್ ಅವ್ರ ಜೊತೆ ರಿಹರ್ಸಲ್ ಮಾಡಿ ಒಂದು ಒಳ್ಳೆ ಫನ್ ಎಕ್ಸ್ಪೀರಿಯನ್ಸ್ ಮಾಡಿ. ಆಕ್ಟಿಂಗ್ ಬೇಸಿಕಲಿ ನಾನು ಬಾಂಬೆಯಲ್ಲಿ ಅನುಪಮ್ ಕೇರಲ್ಲಿ ನನ್ನ ಡಿಪ್ಲೊಮಾನ ಮುಗಿಸಿದೆ. ಸೊ ಅದಾದ ನಂತರ ಜೋಸೆಫ್ ನೀನಾಸಂ ಅಂತ ಅವ್ರ ಹತ್ರನೂ ಒಂದು ಕ್ಲಾಸಸ್ ಎಲ್ಲ ತಗೊಂಡು ಅದಾದ ನಂತರ ಸುಲಾಗ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ಒಂದು ಒಂದೇ ಲೈನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್. ಓಕೆ ಶೈನ್, ಈ ಹಾಡಲ್ಲಿ ನೀವಿಲ್ಲ, ಬಟ್ ಅವ್ರು ಹೇಳಿದ್ರು 10 kg ಲೂಸ್ ಮಾಡಿದೆ ಅಂತ. ನಿಮ್ದು ನಾವು ಪೋಸ್ಟರ್ಸ್ ಅಲ್ಲಿ ಅಥವಾ ಫಿಲ್ಮ್ಸ್ ಏನೇನು ನೋಡಿದೀವಿ, ಬಿಗ್ ಬಾಸ್ ಅಲ್ಲಿ ನೋಡಿ ಶೈನು, ಬಟ್ ಈ ಸಿನಿಮಾದಲ್ಲಿ ನಿಮ್ದು ಬಹಳ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸ್ಕೊಂಡಿದ್ದೀರಾ ನೀವು ಕೂಡ. ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ? ಹಾಡು ಹೆಂಗ? ಹಾಡು ತುಂಬಾ ಚೆನ್ನಾಗಿದೆ ಪ್ರವೀರ್, ಕಂಗ್ರ್ಯಾಚುಲೇಷನ್ಸ್. ಸೊ ಮೊದಲು ಈ ಸಿನಿಮಾ ಮಾಡಬೇಕು ಅಂತ ಇದ್ದಾಗ ನನಗೆ ಸುರಾಗ್ ಬಂದು ಕಥೆ ಎಲ್ಲ ನರೇಟ್ ಮಾಡಿದ್ರು ಅಂಡ್ ಯಾವ ರೀತಿ ಸಿನಿಮಾ ಇದೆ ಅಂತ. ಅದ್ರ ಜೊತೆಗೆ ಇಡೀ ಸಿನಿಮಾದ ಪ್ರಾಸೆಸ್ ಅಲ್ಲಿ ನಾನು ಪ್ರವೀರ್ ಈ ಪಾತ್ರಕ್ಕೋಸ್ಕರ ಏನೆಲ್ಲ ರೀತಿಯ ತಯಾರಿಗಳನ್ನು ಬೇಕು ಅದನ್ನ ಮಾಡ್ಕೊಳ್ಳೋದನ್ನ ನೋಡಿದ್ದೀನಿ. ಅಂಡ್ ಈ ಸಾಂಗ್ ಅನ್ನ ಈ ಸ್ಟೇಜ್ ಮೇಲೆ ಬರೋದಕ್ಕಿಂತ ಮುಂಚೆ ಒಂದ್ಸಲ ಸಾಂಗ್ ಅನ್ನ ನೋಡಿದ್ದೆ. ಅಂಡ್ ಇವತ್ತು ಈ ಸ್ವಲ್ಪ ದೊಡ್ಡ ಸ್ಕ್ರೀನ್ ಈ ಸಾಂಗ್ ಅನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಒಂದು ಫೈನಲ್ ಸಾಂಗ್ ಅನ್ನ ನೋಡ್ತಾ ಇದ್ದೀನಿ. ಬಟ್ ಅವ್ರು ಹಾಕಿರುವಂತ ಪ್ರತಿಯೊಂದು ಎಫರ್ಟ್ ಈ ಸಾಂಗ್ ಅಲ್ಲಿ ಕಾಣಿಸ್ತಾ ಇದೆ. ಒಂದು ಚಿತ್ರರಂಗಕ್ಕೆ ಒಬ್ಬ ನಟನಾಗಿ ಎಂಟ್ರಿ ಕೊಡ್ಬೇಕಾದ್ರೆ ಒಂದಿಷ್ಟು ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಆ ಪೂರ್ವ ತಯಾರಿಗಳನ್ನ ಸಂಪೂರ್ಣವಾಗಿ ಅವ್ರು 100% ಕೊಟ್ಟು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಸಾಂಗ್ ಅಲ್ಲಿ ಅವ್ರು ಕೊಟ್ಟಿರುವಂತ ಪರ್ಫಾರ್ಮೆನ್ಸ್. ಅಂಡ್ ನನ್ ಆಕ್ಟಿಂಗ್ ಮಾಡ್ಬೇಕಾದ್ರೂ ನೋಡಿದೀನಿ. ಅಂಡ್ ಮತ್ತೆ ನಾವು ಆಕ್ಷನ್ ಮಾಡಿದ್ವಿ, ಜೊತೆಗೆ ಫೈಟ್ಸ್ ಮಾಡಿದ್ವಿ, ಅದರಲ್ಲೂ ನೋಡಿದೀನಿ. ಪ್ರತಿ ಒಂದು ಹಂತದಲ್ಲೂ ಪ್ರತಿ ಒಂದು ಚಾಲೆಂಜ್ ಇದ್ದಾಗಲೂ ಕೂಡ ಆ ಚಾಲೆಂಜ್ ಅನ್ನ ಒಂದು ಒಳ್ಳೆ ರೀತಿಯಲ್ಲಿ ಸಂಪಾದಿಸಿಕೊಂಡು ಇಡೀ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಪ್ರವೀರ್. ಸೊ ಅಮೇಸಿಂಗ್ ಜಾಬ್ ಬ್ರೋ. ಥ್ಯಾಂಕ್ ಯು. ಗುಬ್ಬಿ ಅವ್ರ ಬಗ್ಗೆ ನಾನು ಮುಂಚೆನೂ ಕೇಳಿದ್ದೆ, ನೋಡಿದ್ದೆ, ಮಾತಾಡಿದ್ದೆ. ಬಟ್ ನಮ್ಮ ಸಿನಿಮಾದಲ್ಲಿ ನೀವು ಕೆಲಸ ಮಾಡಿರೋದು ತುಂಬಾ ಹೆಮ್ಮೆಯ ವಿಚಾರ. ಥ್ಯಾಂಕ್ ಯು. ನಾನು ಸೀರಿಯಲ್ ಮಾಡ್ಕೊಂಡು ಬರ್ತಿದ್ದ ದಿನಗಳಿಂದಾನು ತಾರಕ್ ಮಾಸ್ಟರ್ನ ನೋಡ್ಕೊಂಡು ಅವ್ರ ಜೊತೆ ಅವ್ರ ಕ್ಲಾಸ್ಗೆಲ್ಲ ಹೋಗ್ತಾ ಇದ್ದೆ ನಾನು ವಾರ. ಸೊ ತಾರಕ್ ರೂಪಾನು ಇಲ್ಲೇ ಇರ್ಬೇಕು. ಅವ್ರ ಮಗಳು ಕೂಡ ಚಿಕ್ಕ ಪುಟಾಣಿ ಮಗು ಒಂದು ಡ್ಯಾನ್ಸ್ ಮಾಡಿದೆ, ಅದು ತಾರಕ್ ಅವ್ರ ಮಗು. ಇನ್ನೊಂದೆರಡು ಮಕ್ಕಳು ಮಾಡ್ಕೊಂಡ್ಬಿಡಿ. ಸೊ ತುಂಬಾ ಚೆನ್ನಾಗಿ ತಾರಕ್ ಇಸ್ ಅ ವೆರಿ ಒಂದು ಕ್ವರ್ಕಿನೆಸ್ ಅನ್ನ ಅವರ ಕೋರಿಯೋಗ್ರಫಿಯಲ್ಲಿ ಆಡ್ ಮಾಡ್ತಾರೆ. ಸೊ ಅವರ ತನ ಕೂಡ ಈ ಸಾಂಗ್ ಅಲ್ಲಿ ಕಾಣುತ್ತೆ. ಸೊ ಎಂಟೈರ್ಲಿ ಒಂದು ಅಮೇಸಿಂಗ್ ಜರ್ನಿ. ಅಂಡ್ ಇದೆಲ್ಲದಕ್ಕೆ ಸಾಥ್ ನೀಡುವಂತಹ ನಮ್ಮ ಜಯರಾಮ್ ದೇವಸುಮುದ್ರ ಸರ್. ಸೊ ಪ್ರತಿ ಒಂದು ಹಂತದಲ್ಲೂ ಸಿನಿಮಾ ಏನ್ ಬೇಕು ಅದನ್ನ ಪ್ರೊವೈಡ್ ಮಾಡೋದ್ರಲ್ಲಿ ಯಾವತ್ತೂ ಕೂಡ ಹಿಂದೆಟ್ ಹಾಕಿಲ್ಲ. ಒಂದ್ ವೇಳೆ ಹಿಂದೆಟ್ ಹಾಕಿದ್ರು ಕೂಡ ಅವರು ಶಾರದಾ ಮೇಡಮ್ ಹೇಳ್ದಂಗೆ ಒಬ್ಬರು ಆಕ್ಟಿವಿಸ್ಟ್ ಇದ್ದಾರೆ, ಅವರು ಹೋರಾಟ ಮಾಡಿ ಅದನ್ನ ಗೆದ್ಕೊಂಡು ಸಿನಿಮಾಗೋಸ್ಕರ ಬಳಸಿದ್ದಾರೆ. ಥ್ಯಾಂಕ್ ಯು. ಎಸ್, yeah, so I've always believed acting is nothing but reacting. So if he has to react well, then he has to get a good actor. So ನನಗೆ ಅನ್ಸಿದ್ದು ಆ ಒಂದು ಜವಾಬ್ದಾರಿನ ನನ್ನ ತಲೆ ಮೇಲೆ ಇಟ್ಟಿದ್ರು, ಅದನ್ನ ಕರೆಕ್ಟ್ ಆಗಿ ನಿಭಾಯಿಸಬೇಕು ಅಂತ ಆ ಪಾತ್ರನ ತಗೊಂಡಿದ್ದೀನಿ, ಅದನ್ನ ನಿಭಾಯಿಸಿದೀನಿ ಅಂತ ನಂಬಿದ್ದೀನಿ. ಎಲ್ಲ ಸಾಂಗ್ ಇದು ರಿಲೀಸ್ ಇಲ್ಲ ನಾಳೆ ಬಂದಾಗ ಏನಾದ್ರು ಪ್ರಶ್ನೆ ಕೇಳ್ತಿರೋದಕ್ಕೆ ಉತ್ತರ ಕೊಡ್ಬೇಕಲ್ಲ. ಕಾಣಿಸ್ತಾ ಇಲ್ಲ, ಅದು ಯಾರ್ದೋ ಬ್ಲಡ್ ಅಂತ ಯಾಕೆ ಅನ್ಕೊಂಡ್ರಿ? ನಂದೇ ಆಗಿರ್ಬೋದು. ಮಾತಾಡೋಣ ಇನ್ನು ಅದ್ರ ಬಗ್ಗೆ ಡೀಟೇಲ್ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ ಕ್ಲಾಸಿಗೆ ಹೋಗಿದ್ದೆ ಅಂದ್ರೆ ಅಲ್ವಾ? ಹೌದು, ಮಾಸ್ಟರ್ ಅಂದ್ರೆ ಹೋಗಿದ್ದೆ
ನಾನು ಮಾಸ್ಟರ್ ಕ್ಲಾಸ್ ಹೋದ್ಮೇಲೆ ಮಾಸ್ಟ್ರು ಕ್ಲಾಸ್ ಕ್ಲೋಸ್ ಮಾಡೋದು ಅದನ್ನ ಹೋಗಿದ್ದಷ್ಟೇ ನಾನು. ಆಮೇಲೆ ಬೇರೆ ಬ್ರಾಂಚ್ ಓಪನ್ ಮಾಡಿದ್ವಿ ನಾನು ಬರಬಾರ್ದು ಅಂತ ದೂರದಲ್ಲಿ. ಒಂದೇ ನಿಮಿಷ, ಅದೊಂದು ಹುಕ್ ಸ್ಟೆಪ್ ತುಂಬಾ ಚೆನ್ನಾಗಿದೆ. 3 ಜನ ಅದೇ ಗೊತ್ತಲ್ಲ? ಅಷ್ಟೇ. ಅಯ್ಯ ಅದು ಪ್ರಾಕ್ಟೀಸು. ಹಾಕಿ ಸರ್. ಹಾ